ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡುವುದಾದರೆ ಪ್ಲೀಸ್ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನನ್ನ ವಿಡಿಯೋ ಹೇಗಿದೆ ಅಂದರೆ ನಿಮಗೆ ಟೈಮ್ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ಚಾನಲ್ನ ಶೇರ್ ಮಾಡಿರಿ. ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಲ್ಲ, ನನ್ನ ಮಕ್ಕಳು ಅವಾಗೆ ನಿಮಗೆ ಹಾಯ್ ಅಂತ ಹೇಳ್ಬಿಟ್ರು. ಇನ್ನು ಇವತ್ತು ಕೆಲಸ ಇದೆನಾ ಇಲ್ಲ ಅಂತ ಡೌಟಲ್ಲಿದ್ದೀರಿ. ಯಾಕೆಂದರೆ ಫೋನ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕೆ ಇನ್ನಾದರೂ ಹೇಳಿಲ್ಲ. ಏನಾದರೂ ಆಗಲಿ ಬೇಗ ಇದ್ದು ನಮ್ಮ ಕೆಲಸ ನಾವು ಮಾಡ್ಕೊಳೋಣ. ಒಂದು ವೇಳೆ ರಜೆ ಏನಾನಿದ್ರೆ ಅವಾಗೇನು ನೋಡೋಣ. ಒಂದು ವೇಳೆ ರಜೆ ಇಲ್ಲ ಅಂತಂದರೆ ಅಯ್ಯೋ ಬೇಗ ಎದ್ದು ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತಲ್ಲ ಅಂತ ಎಷ್ಟು ಪೇಚಾಡ್ತೀವಿ, ಹೌದಿಲ್ಲ ರೀ? ಅದಕ್ಕೆ ಸುಮ್ಮನೆ ಬೇಗ ಎದ್ದು ನಮ್ಮ ಕೆಲಸ ನಾವು ಮಾಮೂಲು ಟೈಮ್ಗೆ ಮಾಡಿಕೊಂಡ್ರೆ ಅಷ್ಟೇನು ಕಷ್ಟ ಅನಿಸೋದಿಲ್ಲ. ಹಂಗಂತ ನಾನು ಸಹ ಹಂಗೆ ಬೇಗ ಎದ್ದಿದ್ದೀನಿ ರೀ. ಇನ್ನು ಎದ್ದಾಳಕ್ಕಿಲ್ಲ ರೀ, ಹೊರಗೆ ಸ್ವಲ್ಪ ಕೆಲಸ ಮಾಡಿಕೊಂಡು ಹಂಗೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನು ದೋಸೆಗೆ ಅಮ್ಮ ಹಿಟ್ಟು ಕೊಟ್ಟು ಕಳಿಸಿದ್ರಿ, ದೋಸೆ ಹಿಟ್ಟು. ಇನ್ನು ಅದ್ರಾಗ ಚಟ್ನಿ ಮಾಡೋಣ ಅಂತೇಳಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ರಾಗ ಚಟ್ನಿ, ಗಟ್ಟಿ ಚಟ್ನಿ, ಒಂದು ನೀರು ಚಟ್ನಿ ರೀ. ನಿಮಗೆ ಗೊತ್ತಿದ್ದೆ, ಎಲ್ಲರ ಮನೆಯಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಆದರೆ ನನ್ನ ಮನೇಲಿ ಏನು ಮಾಡ್ತೀನಿ ಅಂದರೆ ರೀ, ಗಟ್ಟಿ ಚಟ್ನಿ ನಾವು ತೆಗ್ದಿಟ್ಕೊತೀವಿ, ಅಂದರೆ ನಮ್ಮ ಯಜಮಾನ್ರಿಗೆ. ಹಂಗೆ ನೀರು ಚಟ್ನಿ ನಮ್ಮ ಮಕ್ಳಿಗೆ ಉಣಿಸ್ತೀನಿ ರೀ. ಯಾಕೆಂದರೆ ಅವ್ರಿಗೆ ಗಟ್ಟಿ ಚಟ್ನಿ ಹಾಕಿದ್ರೆ ರೀ ಆ ಬಟ್ಲೆ ಎಲ್ಲ ಹಾಕಿಬಿಟ್ರೂ ಅವ್ರಿಗೆ ಕಡಿಮೆ ಬರ್ತೈತೆ. ಆದರೆ ಖಾರ ಇತ್ತಂದರೆ ಮತ್ತೆ ಅದೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ. ಹಂಗಂತೇಳಿ ಸ್ವಲ್ಪ ಅವ್ರ ಸಲುವಾಗಿ ಬೇರೆ ಬಟ್ಲದಾಗ ತೆಗೆದು ನೀರು ಹಾಕ್ಬಿಡ್ತೀನಿ. ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸೈಡ್ ಇಟ್ಕೊತೀನಿ ರೀ ನಮ್ಮ ಚಟ್ನಿ. ಇನ್ನೆರಡು ಕಲಸಿ ನಾವು ಒಗ್ಗರಣೆ ಕೊಟ್ಟು ಸೈಡ್ ಇಟ್ಕೊಂಡಿದ್ದೀನಿ. ದೋಸೆ ಹಾಕೋಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ನಾನು ನನ್ನ ಮಕ್ಕಳನ್ನ ಕರಿತಾ ಇದ್ದೀನಿ, ಇನ್ನಾದರೂ ಬರ್ತಾಯಿಲ್ಲ. ನಮ್ಮ ಕಾರುಣ್ಯನ ಸ್ಕೂಲಿಗೆ ಕಳ್ಸೋಣ ಬೇಡ ಅಂತ ನಾನು ಆಲೋಚನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದು ವೇಳೆ ನಾನು ಮನೆಯಲ್ಲಿದ್ದರೆ ನನ್ನ ಮಗಳು ಇರ್ಬೋದಲ್ಲ ಮನೆಯಲ್ಲಿ ಅಂತ. ಆದರೆ ನಮ್ಮ ಯಜಮಾನ್ರೇನು ಇರಲೋಳು ಮನೆಯಲ್ಲಿ ಅಂತ ಹೇಳ್ತಿದ್ದಾರೆ. ಆದರೆ ನನಗೆ ಒಂದು ವೇಳೆ ಮನೆಗೆ ಏನೇನು ಕೆಲಸ ಇದ್ದರೆ ಕಷ್ಟ ಅಲ್ಲ, ಬೇಡ ಹೋಗಲಿ ಅಂತ. ಇನ್ನೊಂದು ಸೈಡು ಕೆಲ್ಸಕ್ಕೆ ಹೋದಾಗ ಅಂದ್ಕೊತೀನಿ, ನಾನು ಯಾವಾಗ ಮನೆಯಾಗಿರ್ತೀನಿ ಅವತ್ತು ಕಾರುಣ್ಯನ ಸ್ಕೂಲ್ ರಜೆ ಮಾಡಿಸಿ ಮನೆಗೆ ಇಟ್ಕೋಬೇಕು ಅಂತ. ಯಾಕೆಂದರೆ ನಾವು ಪ್ರತಿದಿನ ಮನೆಯಾಗಿರಲ್ಲ, ಅದಕ್ಕೆ ಕೆಲಸದ ಮೇಲೆ ಹೋದಾಗ ನನಗೆ ಮಕ್ಕಳು ಏನಾರು ನೆನಪು ಬಂದಾಗ ಹಂಗೆ ಆಲೋಚನೆ ಮಾಡ್ತೀನಿ. ಈಗ ಮನೆಯಾಗಿದ್ದಾಗ ಏನು ಆಲೋಚನೆ ಬರ್ತೈತೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಕಳಿಸೋದು ದೊಡ್ಡದಲ್ಲ ರೀ. ನಾವು ಯಾವಾಗ ಸ್ವಲ್ಪ ಮನೆಯಲ್ಲಿರ್ತೀವಿ, ಸ್ವಲ್ಪ ಮಕ್ಕಳ ಜೊತೆನೂ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಹೌದಿಲ್ಲ ರೀ? ನಾವು ಇಷ್ಟು ಕಷ್ಟಪಡ್ತಿರೋದು ನಮ್ಮ ಮಕ್ಕಳ ಸಲುವಾಗಿ, ನಮ್ಮ ಸಲುವಾಗಿ ಏನಲ್ಲ. ಇನ್ನು ಅವ್ರಿಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಲಾರಂಗೆ ಬರೀ ನಾನು ದುಡಿತೀನಿ ಅಂದರೆ ಅದೂ ಒಳ್ಳೆಯದಲ್ಲ. ಸೊ ಅದಕ್ಕಂತೇಳಿ ನಮ್ಮ ಯಜಮಾನ್ರು ಏನಂತಿದ್ದಾರೆ, ಇಲ್ಲ ಇವತ್ತು ಬೇಡಳು, ಒಂದು ವೇಳೆ ನಿನ್ನ ಕೆಲಸ ಏನಾನ ರಜೆ ಇದ್ದರೆ ಮತ್ತೆ ನೀನು ರಜೆ ಹಾಕ್ಸ್ಬಿಡು ಮಗಳಿಗೆ ಅಂತೇಳಿದ್ರು. ಸರಿ ಅಂತ ಆ ಆಲೋಚನೆಯಲ್ಲಿದ್ದೀನಿ. ಇನ್ನು ನಮ್ಮ ಮಕ್ಕಳಿಗೆ ಮೊಟ್ಟೆ ದೋಸೆ ಹಾಕ್ಕೊಟ್ಟಿದ್ದೀನಿ ರೀ, ಸೃಷ್ಟಿ ಕಾರುಣ್ಯಗೆ. ನಮ್ಮ ಯಜಮಾನ್ರಿಗೂ ಈಗ ಮೊಟ್ಟೆ ದೋಸೆ ಹಾಕ್ಕೊಡ್ತಿದ್ದೀನಿ. ನಮ್ಮ ಯಜಮಾನ್ರು ಯಾವಾಗ ಉಣ್ತಿರ್ತಾರೆ ಅವಾಗೇ ನಮ್ಮ ಮಕ್ಕಳು ಮೊಟ್ಟೆ ದೋಸೆ ಉಣ್ಣಬೇಕು. ನಮ್ಮ ಮಕ್ಕಳು ಯಾವಾಗ ಮೊಟ್ಟೆ ದೋಸೆ ಉಣ್ತಾರೆ ಅವಾಗೇ ನಮ್ಮ ಯಜಮಾನ್ರು ಉಣ್ಣಬೇಕು. ಇಲ್ಲಾಂದರೆ ರೀ ನಮ್ಮ ಯಜಮಾನ್ರಿಗೆ ಉಣ್ಣೋಕೆ ನಮ್ಮ ಮಕ್ಕಳು ಕೊಡೋಲ್ಲ. ನಮ್ಮ ಯಜಮಾನ್ರು ಏನು ಫೀಲ್ ಆಗೋಲ್ಲ, ಬೇಸ್ ಉಣಿಸ್ತಾರೆ ಮಕ್ಕಳಿಗೆ. ಆದರೆ ನನಗೆ ಇಷ್ಟ ಇಲ್ಲ, ನಮ್ಮ ಯಜಮಾನ್ರು ಉಣ್ಣುವಾಗ ಯಾರೂ ಕೇಳಬಾರ್ದು. ನಾನು ಜಲ್ದಿ ಕೇಳೋದೇ ಇಲ್ಲ ರೀ. ನನಗೆ ಎಷ್ಟು ಇಷ್ಟ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಏನೇನು ತಿನ್ನೋದು ಕೇಳಬೇಕಂದ್ರೆ. ಇನ್ನು ನಮ್ಮ ಮಕ್ಕಳು ಕೇಳೋವಾಗ ಎಷ್ಟು ಸಾರಿ ಬೈತಿರ್ತೀನಿ, ನಾವು ಕೇಳಬೇಡ್ರಿ ಅಪ್ಪಾಜಿ ಉಣ್ಲಿ, ಕೇಳಬೇಡ್ರಿ ಅಂತ. ಆದ್ರೂ ನಮ್ಮ ಯಜಮಾನ್ರು ಇರಲಿ ಬಿಡು ಚಿಕ್ಕ ಮಕ್ಕಳಲ್ಲ ಅಂತ. ಅವ್ರಿಗೆ ಚಿಕ್ಕ ಮಕ್ಕಳಾದ್ರೂ ನಮ್ಮ ಯಜಮಾನ್ರು ನನಗೆ ಚಿಕ್ಕ ಮಗು ಇದ್ದ ಹಾಗೆ. ಅವ್ರು ಉಣ್ಬೇಕು ಫಸ್ಟ್, ಅವ್ರು ಉಂಡು ತೃಪ್ತಿ ಹೊಂದಿದ ಮೇಲೆ ಆವಾಗ ನನಗೆ ಯಾರಾದರೂ ಉಣ್ಲಿ ಬಿಡಲಿ. ಅಂದರೆ ಮಕ್ಳಿಗೂ ಉಣಿಸ್ತೀನಿ, ಇಲ್ಲ ಅಂತ ಅಂದಿಲ್ಲ. ಅಂದರೆ ಅವ್ರು ಉಂಡಾದ್ಮೇಲೆ ಮತ್ತೆ ಅಪ್ಪಾಜಿ ಅಂತ ಹೋಗಿ ಬಾಯಿ ತೆಗಿತಾರಲ್ಲ, ನನಗೆ ಇಷ್ಟ ಆಗೋಲ್ಲ. ನಮ್ಮ ಯಜಮಾನ್ರು ಉಣ್ಣಬೇಕು, ಅವರು ಉಣ್ಣಬೇಕು. ನಮ್ಮ ಯಜಮಾನ್ರು ಪಾಪ ಪ್ರತಿಯೊಂದು ನಮಗೋಸ್ಕರನೇ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೋದರೆ ಹೆಂಗೆ? ಅವ್ರ ಬಗ್ಗೆನೂ ನಾನು ಆಲೋಚನೆ ಮಾಡಬೇಕಲ್ಲ. ಸೊ ಹಂಗಂತೇಳಿ ನಮ್ಮ ಮಕ್ಕಳನ್ನ ಸ್ವಲ್ಪ ಗದರಿಸ್ತೀನಿ. ಅದು ಬಿಟ್ಟು ಬೇರೆ ತಪ್ಪು ಆಲೋಚನೆಯಿಂದ ಅಲ್ಲ. ಇನ್ನು ಈ ಮೊಟ್ಟೆ ದೋಸೆ ತಿಂತಿದ್ದಾರೆ ರೀ. ನಮ್ಮ ಸೃಷ್ಟಿ ಹೆಂಗೆ ತಿಂತಿದ್ದಾಳೆ ಅಂದರೆ ರೀ, ಮೊಟ್ಟೆ ದೋಸೆ ಎಲ್ಲ ಬಿಟ್ಟು ಅದ್ರ ಮಧ್ಯದಲ್ಲಿರೋ ಮೊಟ್ಟೆ ಒಂದೇ ತಕ್ಕಂಡು ತಿಂತಿದ್ದಾಳೆ. ಇನ್ನು ಬೈತೀನಿ ಅಂತೇಳಿ ಮತ್ತೆ ಆಮೇಲೆ ಆ ದೋಸೆ ತಿಂತಿದ್ದಾಳೆ. ನಮ್ಮ ಕಾರಣ ಶಿಸ್ತಾಗಿ ಚೆನ್ನಾಗಿ ತಿಂತಿದ್ದಾಳೆ. ಇನ್ನು ನಾನು ಸಹ ದೋಸೆ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ರೀ. ದೋಸೆ ಹಾಕ್ದಾಗಂತೂ ಬೇಗ ಉಣ್ಣಕ್ಕೆ ಕೂತ್ಕೊಂಡ್ಬಿಡ್ತೀನಪ್ಪ. ನಾನು ಅದನ್ನು ಕಾಯಕ್ಕೆ ಇಡೋದಿಲ್ಲ. ಯಾಕೆಂದರೆ ದೋಸೆ ಫೀಲ್ ಆಗಬಾರ್ದು, ಇಡ್ಲಿ ಫೀಲ್ ಆಗಬಾರ್ದು, ಹಂಗಂತೇಳಿ ಬೇಗ ಉಣ್ಣಕ್ಕೆ ಕೂತ್ಕೊತೀನಿ. ಇನ್ನು ನಾನು ಸಹ ದೋಸೆ ಹಾಕ್ಕೊಂಡು ಉಣ್ತಾಯಿದ್ದೀನಿ ರೀ. ದೋಸೆ ಬೇಸ್ ತೃಪ್ತಿಯಾಗಿ ಉಣ್ಣೋಣಪ್ಪ ಅನ್ನೋ ಟೈಮ್ಗೆ ಇವತ್ತು ಏನಾಗಿದೆ ಅಂದರೆ ಉಪ್ಮಾ ಕೊಟ್ಟಿದ್ದಾಳೆ ತಂಗಿ.
ಇನ್ನು ಆ ಉಪ್ಮಾ ಸಹ ಉಣ್ಣಬೇಕು, ಬಿಸಿ ಐತೆ. ಆಮೇಲೆ ತಣ್ಣಗಾದರೆ ಉಪ್ಮಾ ಉಣ್ಣೋಕ್ಕಾಗಲ್ಲ. ನಾನು ಹೇಳಿದ್ದೀನಿ, ಇಲ್ಲಮ್ಮ ದೋಸೆ ಹಾಕಿದ್ದೀನಿ ಅಂತ. ಇಲ್ಲೊಳಕ ಉಣ್ಣು ಇರಲಿ ಅಂತಂದರೆ ಓಕೆ ಅಂತ ಇಟ್ಕೊಂಡಿದ್ದೀನಿ. ಇನ್ನು ದೋಸೆ ತಿಂತಾಯಿದ್ದೀನಿ. ಆ ದೋಸೆ ತಿನ್ನೋಕ್ಕೂ ಆಗ್ತಾಯಿಲ್ಲ, ಉಪ್ಪಿಟ್ಟು ತಿನ್ನೋಕ್ಕೂ ಆಗ್ತಾಯಿಲ್ಲ. ಯಾಕೆಂದರೆ ಯಾವ್ದಾನ ಎರಡರಾಗ ಒಂದು ತಿಂದರೆ ಸ್ವಲ್ಪ ತೃಪ್ತಿ ಅನಿಸ್ತದೆ. ಹಂಗಂತೇಳಿ ಉಪ್ಮಾ ಈಗ ಹಂಗೆ ಇಟ್ಬಿಟ್ರೆ ಅದು ತಣ್ಣಗಾಗ್ಬಿಡ್ತೈತೆ. ಈಗ ನಾನು ಉಣ್ತಿದ್ದೀನಲ್ರಿ, ನನಗೆ ಎದಕ್ಕೋ ರೀ, ನಾನು ಉಣ್ಣುವಾಗಂತೂ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ನನಗೆ ಡಿಸ್ಟರ್ಬ್ ಮಾಡಿದ್ರಂದರೆ ನನಗೆ ಉಣ್ಣೋಕ್ಕೆ ಆಗೋದಿಲ್ಲ. ನಾನು ಎಷ್ಟೋ ಸಾರಿ ನನ್ನ ಮಕ್ಕಳಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ಲೀಸ್ ಅಮ್ಮ ನಾನು ಉಣ್ಣೋಕೆ ಕೂತ್ಕೊಂಡಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಿಬಿಡ್ರಿ. ನಂದು ಉಣ್ಣೋದಾದ್ಮೇಲೆ ನೀವು ಏನನ್ನ ಹೇಳ್ರಿ ನಾನು ಕೇಳ್ತೀನಿ ಅಷ್ಟೇ ಹೊರತಾಗಿ ನಾನು ಉಣ್ಣುವಾಗ ಮಾತ್ರ ನಾನು ಯಾರು ಮಾತಾಡಿಸ್ಬಿಡ್ರಿ ಅಂತಾರೆ. ನಮ್ಮ ಯಜಮಾನ್ರಂತೂ ಎಷ್ಟು ಸಾರಿ ನಮ್ಮ ಮಕ್ಳಿಗೆ ಹೇಳ್ತಾರೆ, ಅಮ್ಮ ಉಣ್ಣೋಕೆ ಕುಂತಾಳೆ, ಅಮ್ಮನಿಗೆ ಡಿಸ್ಟರ್ಬ್ ಮಾಡಬೇಡ್ರಿ, ಅಮ್ಮ ಉಣ್ಲಿ, ಉಂಡಾದ್ಮೇಲೆ ಮಾತಾಡಿಸ್ರಿ, ಅಮ್ಮ ಉಂಡಾದ್ಮೇಲೆ ಅಳ್ರಿ ಅಂತ. ಏನು ಮಾಡಬೇಕು, ನಮ್ಮ ಮಕ್ಳು ಕೇಳೋದೇ ಇಲ್ಲ. ಉಪ್ಮಾ ಜೊತೆಗೆ ತಂಗಿ ಪುಟಾಣಿ ಪೌಡ್ರನ್ನೂ ಕೊಟ್ಟಿದ್ಲಿ, ಪುಟಾಣಿ ಪುಡಿನ ನಾನು ಪ್ಲೇಟಾಗಿ ಹಾಕೋಕ್ಕೆ ಹೋಗಿ ನೆಲಕ್ಕೆ ಹಾಕಿದ್ದೀನಿ. ನಾನು ಹಿಂಗೆ ರೀ, ಏನು ಮಾಡಬೇಕು, ಪರ್ಫೆಕ್ಟಾಗಿ ಕೆಲಸ ಮಾಡೋಣ ಅಂದರೆ ಏನೋ ಒಂದು ಇಂಥವು ಮಾಡ್ತೀನಿ. ನಮ್ಮ ಯಜಮಾನ್ರು ಹಾಕಿದೆ ಕೆಳಗೆ ಹಾಕಿದೆ ಅಂದ್ಬಿಟ್ರು, ಇದಕ್ಕೇನೋ ಹಾಕ್ಬಿಟ್ಟಿನಿ. ಇನ್ನು ಉಣ್ಣಾಕಿಲ್ಲ ರೀ. ಈ ಕಡೆ ಹಾಲು ಹಾಕ್ಸ್ಕೊಂಡಿದ್ದೆ, ಇನ್ನು ಹಾಲು ಸಹ ನೀಟಾಗಿ ಚೆನ್ನಾಗಿ ಕಾದಾವೆ. ಅದನ್ನು ಬಂದ್ ಮಾಡಿ ನಮ್ಮ ಯಜಮಾನ್ರಿಗೆ ಕಾಫಿ ರೆಡಿ ಮಾಡಿ ಕೊಡ್ತೀನಿ. ಅವ್ರು ಕಾಫಿ ಕುಡಿದು ಇನ್ನು ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರೆ. ಇನ್ನು ಅಷ್ಟರಲ್ಲಿ ನಾನು ಫೋನ್ ಮಾಡೋಣ ಹಾಸ್ಪಿಟ್ಲಿಗೆ ಅಂದ್ಕೊಂಡೆ. ಫಸ್ಟ್ ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹಿಟ್ಟು ಉಳಿದಿದೆ, ಯಾವಾಗ ಹಾಕ್ಬೇಕು ಅರ್ಥ ಆಗ್ತಿಲ್ಲ. ಮಧ್ಯಾಹ್ನ ದೋಸೆ ಹಾಕಬೇಕಾ ಅಥವಾ ರಾತ್ರಿ ದೋಸೆ ಹಾಕಬೇಕಾ? ಇನ್ನು ನಾನು ಮಧ್ಯಾಹ್ನ ಹಾಕ್ತೀನಿ ಅಂದರೆ ನಮ್ಮ ಯಜಮಾನ್ರಿಗೆ ಕೇಳಲ್ಲ, ರಾತ್ರಿ ಉಂಡ್ರಿ ಅಂದರೆ ನನಗೆ ಡೈಜೆಷನ್ ಆಗೋಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಲೋಚನೆ ಮಾಡ್ಕೊಂತ ಹಂಗೆ ಮುಚ್ಚಿಟ್ಟಿದ್ದೀನಿ. ಫಸ್ಟು ನಮ್ಮ ಯಜಮಾನ್ರಿಗೆ ಕಾಫಿ ಕೊಡೋಣ ರೀ. ಅವ್ರು ಕಾಫಿ ಕುಡಿದ್ರೆ ಆವಾಗ ಎಲ್ಲ ಅವ್ರದ್ದು ಏನದು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಅಂತ ಫುಲ್ ಸ್ಟಾಪ್ ಬಿಡ್ತಾರೆ. ಕಾಫಿ ಕುಡ್ದಿಲ್ಲ ಅಂದರೆ ಇನ್ನೂ ಪೆಂಡಿಂಗಲ್ಲಿದೆ ಅಂತ ಕಾಮ ಹಾಕ್ತಾರೆ. ನನ್ನ ಮಕ್ಳು ರೀ ಮನೆಯಾಗ ದೋಸೆ ಉಂಡು ಹೊರಗಡೆ ಹೋಗಿ ಲಾಲಿಪಾಪು ತಿಂದಿದ್ದಾರೆ. ನಾನು ಇಲ್ದಾಗ ತಿಂತಾರೆ ರೀ, ಅದನ್ನು ಎಷ್ಟು ಬೇಕು ಬಚ್ಚಿಟ್ಕೊಂಡು ಉಣ್ತಾರೆ, ತಿಂತಾರೆ ಲಾಲಿಪಾಪನ್ನ. ತಿಂದಾದ್ಮೇಲೆ ಕಡ್ಡಿ ತಗೊಂಬಂದು ಅವ್ರ ನಮ್ಮ ಯಜಮಾನ್ರಿಗೆ ತೋರಿಸಿದ್ರು, ಅಪ್ಪಾಜಿ ನಾನು ತಿಂದಿದ್ದೀನಿ ನೋಡಿರಿ ಅಂತ. ಇನ್ನು ನಮ್ಮ ಯಜಮಾನ್ರಿಗೆ ಕಾಫಿ ಕೊಡೋಕ್ಕಿಲ್ಲ ರೀ. ನಾನು ಇನ್ನು ಪಾತ್ರೆ ಎಲ್ಲ ಸ್ಟ್ಯಾಂಡಾಗಿ ಜೋಡಿಸ್ಕೊತಿದ್ದೀನಿ ತೊಳೆದಿರೋದು. ಆಮೇಲೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಕೇಳಿದೆ, ಇಲ್ಲ ಇವತ್ತು ಬೇಡ, ಹಾಸ್ಪಿಟ್ಲ್ ಕ್ಲೋಸ್ ಮಾಡೋಣ ಅಂತ. ನಾನು ಹಾಸ್ಪಿಟ್ಲಾಗ ಅಲ್ಲ ರೀ, ನಾನು ಕ್ಲಿನಿಕಲ್ಲಿ ಕೆಲಸ ಮಾಡ್ತಿರೋದು. ಕ್ಲಿನಿಕಲ್ಲಾದರೆ ಡೇ ಕೇರ್ ಅಲ್ವಾ, ಅವಾಗ ಪೇಷಂಟ್ ನೋಡ್ತಾರೆ, ಆಮೇಲೆ ಹೋಗಿಬಿಡ್ತಾರೆ, ಬಾಗಿಲಾಗ್ಬಿಡ್ತಾರೆ. ಹಾಸ್ಪಿಟ್ಲಾದರೆ ಬಾಗಿಲು ಹಾಕೋದಿಲ್ಲ, 24/7 ಇರುತ್ತೆ. ನಾನು ಹಾಸ್ಪಿಟ್ಲಲ್ಲಿ ಮಾಡ್ತಾಯಿಲ್ಲ, ಕ್ಲಿನಿಕಲ್ಲಿ. ಅಂದರೆ ನನಗೆ ಹಾಸ್ಪಿಟ್ಲಾಗಿ ಕೆಲಸ ಮಾಡಿ ಅದೇ ಹಾಸ್ಪಿಟ್ಲ್ ಅಂತಲೇ ನನಗೆ ಬರುತ್ತಾ. ಇನ್ನು ರಜೆ ಇರೋ ಸಲುವಾಗಿ ನಮ್ಮ ಮನೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ರೀ. ಸುಮ್ಮನೆ ಮೇಲೆ ಕ್ಲೀನ್ ಮಾಡ್ಕೊತಿದ್ದೆ. ಮೇಲೆ ಅಂದರೆ ಸ್ವಲ್ಪ ನನಗೆ ಆದಷ್ಟು ಮಾಡ್ಕೊತಿದ್ದೆ. ಮನೆ ಏನಾದರೂ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿವಂದರೆ ರೀ 1 ಡೇ ಅಲ್ಲ 2 ಡೇಸ್ ಆದ್ರೂ ಕಡಿಮೆ ಬರುತ್ತಾ. ಅದಕ್ಕೆ ಇನ್ನು ನಾನು ಮಾಡ್ತಾಯಿದ್ದಿಲ್ಲ. ಯಾಕೆಂದರೆ ನನಗೆ ಕೆಲಸನೂ ಮುಖ್ಯ, ಮನೆಯೂ ಮುಖ್ಯ, ಮಕ್ಕಳೂ ಮುಖ್ಯ, ನನ್ನ ಯಜಮಾನ್ರು ನನಗೆ ಮುಖ್ಯನೇ. ಇವ್ರನ್ನೆಲ್ಲರನ್ನೂ ನಾನು ನೋಡ್ಕೊಂಡು ಹೋಗಬೇಕು. ಯಾಕೆಂದರೆ ಒಂದು ಬಿಟ್ಟರೆ ಒಂದು ನಡೆಯೋದಿಲ್ಲ, ಎಲ್ಲರೂ ಬೇಕು, ಎಲ್ಲನೂ ಬೇಕು. ಹಂಗಂತೇಳಿ ನನಗೆ ಎಷ್ಟಾಗ್ತೈತೆ ಅಷ್ಟು ಮಾಡ್ಕೊತ ಹೋಗ್ತಿದ್ದೀನಿ ರೀ. ಫಸ್ಟಲ್ಲಿ ಸ್ವಲ್ಪ ಕೆಲ್ಸಕ್ಕೆ ಹೋಗುವಾಗ ನಮ್ಮ ಯಜಮಾನ್ರು ಹೇಳ್ತಿದ್ರು, ನೀನು ಫಸ್ಟ್ ನಂಗೆ ಕ್ಲೀನ್ ಇಲ್ಲ, ಫಸ್ಟ್ ನಂಗೆ ಮನೆ ಕ್ಲೀನ್ ಇಡಲ್ಲ ಅಂತ. ನಾನು ಕ್ಲೀನ್ ಅಲ್ಲ, ಮನೆ ಕ್ಲೀನ್ ಇಡಲ್ಲ ಅಂತ. ಏನು ಮಾಡ್ಬೇಕು ರೀ, ನನಗೆ ಆಗ್ತಾಯಿಲ್ಲ, ಸ್ವಲ್ಪ ಅಲ್ಲಿ ಮಾಡಿ ಬಂದು ಇಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಏನಾಗ್ತೈತೆ, ಏನು ಮಾಡ್ತೀಯಲ್ಲೋ ಕೆಲಸ ನೀನು, ಅಷ್ಟೇನು ಮಾಡೋದಿಲ್ಲಲ್ಲ, ಮನೆ ಕೆಲಸನೂ ಮಾಡ್ಕೊಳಕ್ಕಾಗಲ್ಲ ಅಂತ ಅಂತಿದ್ರು. ಆಮೇಲೆ ದಿನ ಬರ್ತಾ ನಾನು ಎಷ್ಟು ಕೆಲಸ ಮಾಡ್ತಿದ್ದೀನಿ ಎಷ್ಟಿಲ್ಲ ಅಂತ ಅವರು ಅರ್ಥ ಮಾಡ್ಕೊಂಡಿದ್ದಾರೇನೋ ಪಾಪ. ಅವಾಗಿಂದವರು ನಾನು ಎಷ್ಟು ಕೆಲಸ ಮಾಡ್ಕೊಂಡು ಹೋದ್ರೂ ಪಾಪ ಏನು ಕೇಳೋದಿಲ್ಲ, ಸುಮ್ಮನೆ ಇರ್ತಾರೆ. ಈಗ ಅದಕ್ಕೆ ಇವತ್ತು ಮನೆಯಲ್ಲಿದ್ದೀನಲ್ವ, ರಜೆ ಇದೆ, ರಜೆನ ವೇಸ್ಟ್ ಮಾಡಬಾರ್ದು, ಅದನ್ನೊಂದು ಲೆಕ್ಕಕ್ಕೆ ತರಬೇಕು ಇವತ್ತು ರಜೆನ ಅಂತೇಳಿ ಕ್ಲೀನ್ ಮಾಡಿ ಕೂತ್ಕೊತಿದ್ದೀನಿ ರೀ. ಎಲ್ಲಕ್ಕಿಂತ ರೀ ಒಂದು ಅಡುಗೆ ಮನೆಯೇ ಭಾಳ ಗಲೀಜಪ್ಪ. ಅದರಲ್ಲಿ ನಮ್ಮ ಮನೆಯಲ್ಲಿ ಹಾಲು ಒಂದೇ, ಅಡುಗೆ ಮನೆಯೂ ಒಂದೇ, ಅಡುಗೆ ಮಾಡಿದ ಜಿಡ್ಡೆಲ್ಲ ಹಾಲಾಗಿ ಹಂಗೆ ಕೂತ್ಕೊತೈತೆ. ಏನು ಮಾಡಬೇಕು, ಸ್ವಲ್ಪ ದಿನ ಅಲ್ವಾ, ಇವೆಲ್ಲ ಕಷ್ಟ ಅನುಭವಿಸಿದ್ರೇ ಒಳ್ಳೆ ಮನೆ ಕಟ್ಟಿಸ್ಕೊಂಡಾಗ ಹೇಗೆ ಮೇಂಟೈನ್ ಮಾಡಬೇಕಂತ ಗೊತ್ತಾಗುತ್ತಾ, ಹೌದಿಲ್ವಾ ರೀ. ಇನ್ನು ನಾನು ಅಡುಗೆ ಮನೆ ಕಡೆ ಕ್ಲೀನ್ ಮಾಡುವಾಗ ರೀ ಒಂದು ಹಲ್ಲಿ ಬಂದುಬಿಟ್ಟಿದೆ ರೀ. ಆ ಹಲ್ಲಿನ ಹೊಡಿಬೇಕೋ ಬಡಿಬೇಕೋ ನನಗೆ ಅರ್ಥ ಆಗ್ತಿಲ್ಲ. ಹೊಡೆದ್ರೆ ಪಾಪ ಸತ್ತೋಗ್ಬಿಡ್ತೈತೆ. ಹಂಗಂತೇಳಿ ಬಿಟ್ಟರೆ ನನ್ನ ಮನೆ ಆಳ್ತೈತೆ. ಏನು ಮಾಡೋದನ್ನ ಆಲೋಚನೆ ಮಾಡ್ಕೊತ ಏನು ಮಾಡೋದು ಬೇಡ, ಫಸ್ಟು ಹೊರಗಡೆ ದಬ್ಬು ಬಿಡೋಣ ಅಂತೇಳಿ ನಾನು ಹೊರಗೆ ಹಾಕ್ತಿದ್ದೀನಿ ರೀ. ಹೆಂಗೋ ಸಾರ್ಥಕ ಎಲ್ಲಿನೂ ಹೋಗಿಲ್ಲ, ಆ ಕಡೆ ಈ ಕಡೆ ತಿರುಗಿ ಲಾಸ್ಟಿಗೆ ಹೊರಗೆ ಹಾಕಿ ದೂರ ಹಾಕಿ ದಬ್ಬಿ ಬಂದಿದ್ದೀನಿ. ಹಂಗೆ ಅದ್ರ ಹಿಂದೆನೇ ಹೋದ್ರೆ ಅದು ಹಂಗೆ ಹೋಗ್ಬಿಡ್ತು ಪಾಪ, ಎಲ್ಲಿಗೆ ಹೋಯ್ತೋ ಏನೋ.
ಮನೇಲಿ ಎಷ್ಟೊಂದು ಹಲ್ಲಿಗಳಿದಾವಪ್ಪ, ಎಲ್ಲಿ ನೋಡಿದ್ರೆ ಅದ್ರ ಲದ್ದಿಗಳೇ ಕಾಣ್ತಾವೆ ನನಗೆ. ಹಂಗಿದ್ರೆ ನನಗೆ ಒಂಥರ ಅನ್ನಿಸ್ತೈತೆ. ಇಲಿಚಮ್ಮ ಇದ್ರಂತೂ ನನಗೆ ಇಷ್ಟನೇ ಇಲ್ಲಪ್ಪ. ಇಲಿಚಮ್ಮ ಅಂತೂ ಎಷ್ಟು ಕೆಲಸ ಅಂದರೆ ಡಬಲ್ ಕೆಲಸ ಇಡ್ತೈತೆ. ನಮ್ಮ ಫಾರ್ಮಲ್ಲಿ ಹಂಗೆ ಮಾಡ್ತಿತ್ತಪ್ಪ. ನಾನು ಪ್ರತಿದಿನ ಪ್ರೇಯರ್ ಮಾಡ್ತಿದ್ದೆ, ಅಪ್ಪ ಏಸಪ್ಪ ನಮ್ಮ ಫಾರ್ಮಲ್ಲಿ ಇಲ್ಚಮ್ ಇಲ್ದಂಗೆ ಮಾಡಪ್ಪ, ಇಲ್ಚಮ್ ಇದ್ದರೆ ಎಷ್ಟು ಕಷ್ಟ, ನಮ್ಗೆ ಎಷ್ಟು ಲಾಸ್ ಆಗುತ್ತಾ, ಆಮೇಲೆ ಮರಿಗಳು ಇನ್ನೂ ತೊಂದರೆ ಆಗ್ತೈತೆ, ಮತ್ತು ಅವಕ್ಕೆ ಬೇದಿ ಏನೋ ಹಿಡಿದ್ರೆ ಕಷ್ಟ ಅಂತ ಪ್ರತಿದಿನ ಪ್ರೇಯರ್ ಮಾಡ್ತಿದ್ದೀರಿ ನಾನು. ಮೊನ್ನೆ ನಮ್ಮ ಮರಿ ಎಲ್ಲ ಮಾರಿ ಆದಮೇಲೆ ಮತ್ತೆ ಇನ್ನೊಂದು ಬ್ಯಾಚ್ ಮಾಡಿದ್ವಿ. ಆ ಬ್ಯಾಚ್ ಮಾರಿ ಆದ್ಮೇಲೆ ಇದ್ವು ಅವಾಗ ಇಲ್ಚಮ್ಗಳು. ಆಮೇಲೆ ಇನ್ನೊಂದು ಸಾರಿ ಅವನು ಮಾರಿ ಆದಮೇಲೆ ಕಂಡೇ ಇಲ್ಲ ರೀ ನಮ್ಮ ಯಜಮಾನ್ರು. ಒಂದೂ ಇಲ್ಚಮಿಲ್ಲ ಫಾರ್ಮಲ್ಲಿ ಅಂದರೆ ನನಗೆ ಶಾಕ್ ಆಗಿಬಿಟ್ಟೆ. ಹೊಸ ಫಾರ್ಮಲ್ಲ ರೀ, ಚಿಕ್ಕ ಫಾರ್ಮ್ ಹಳೇದಾಗಿದೆ ಅಲ್ಲಿದ್ದು. ನನಗೆ ಆಶ್ಚರ್ಯ ಆಗ್ಬಿಡ್ತಾ, ಒಂದೂ ಇಲ್ಲನ ಅಂತ. ನಿಜ ಒಂದೂ ಇಲ್ಲ ಅಂತಂದರು. ಇನ್ನು ಉಳ್ದಿದ್ದ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ರೀ. ಈ ಕಿಚನ್ ಹಾಲು ಈಗ ಕ್ಲೀನ್ ಮಾಡ್ಕೊತಿದ್ದೀನಿ. ಇದೇ ದೊಡ್ಡ ಕೆಲಸಪ್ಪ ನನಗೆ. ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಅದು ಅಲ್ಲಿಗೆ ಬರ್ತೈತೆ. ಏನು ಮಾಡಬೇಕು, ಹಂಗೆ ಬರ್ತೈತೆ ಅಂತ ಬಿಡೋಕ್ಕಾಗಲ್ಲಲ್ವ, ಮಾಡಬೇಕು, ಮಾಡೋಣ. ಎಷ್ಟು ಶಕ್ತಿ ಐತೆ ಅಷ್ಟು ಮಾಡೋಣ. ಇವತ್ತು ನನ್ನ ಶಕ್ತಿ ಎಲ್ಲ ತೋರ್ಪಡಿಸಿಕೊಂಡು ಇವತ್ತು ಮಾಡಲೇಬೇಕಂತ ನಿಂತುಬಿಟ್ಟಿದ್ದೀನಿ. ಅಂದ್ಕೊಂಡಿಲ್ಲ ಇವತ್ತು ಕ್ಲೀನೇ ಮಾಡಬೇಕು ಅಂದ್ಕೊಂಡಿಲ್ಲ, ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ರೆಸ್ಟ್ ಪ್ರತಿ ಸಾರಿನೂ ಮಾಡ್ತೀನಿ, ಹಾಸ್ಪಿಟ್ಲಲ್ಲಿನೂ ರೆಸ್ಟ್ ಮಾಡ್ತೀನಿ ನಾನು. ಇನ್ನೂ ಏನು ರೆಸ್ಟ್ ಬೇಕು, ಏನೋ ನಂತ ಪರಿ ರೆಸ್ಟ್ ಬೇಕಂದರೆ ಅವಾಗ ನೋಡೋಣ, ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೀನಿ. ಇನ್ನು ಯಾವಾಗಲೂ ರೀ ನಾನು ಮನೆ ಕ್ಲೀನ್ ಮಾಡುವಾಗ, ಮನೆ ಕ್ಲೀನ್ ಮಾಡೋಕ್ಕೆ ನಿಂತೀನಿ ಅಂದರೆ ಆ ಕೆಲಸಕ್ಕೆ ನಿಂತ್ಕೊತಿದ್ದೆ ಹೊರತಾಗಿ ನಾನು ಬೇರೆ ಕೆಲಸ ಮಾಡ್ತಿದ್ದಿಲ್ಲ. ಮತ್ತು ಬೇರೆ ಕೆಲಸ ಮಾಡಿದ್ರೆ ಈ ಕೆಲಸ ಹಂಗೆ ಪೆಂಡಿಂಗ್ ಇರ್ತೈತಲ್ಲ ಅಂತ. ಅಡುಗೆ ಸಹನೂ ನಾನು ಮಾಡ್ತಿದ್ದಿಲ್ಲ ರೀ. ನಮ್ಮ ಯಜಮಾನ್ರು ನೀರು ಕ್ಯಾನ್ ಹಾಕಕ್ಕೆ ಹೋಗ್ತಿದ್ರು. ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಪಾಪ ಅವರು ಊಟಕ್ಕಿಲ್ದಂಗೆ ಒಂದು 2-3 ಸಾರಿ ನಾನು ಅತ್ತೆಯವ್ರ ಮನೆಗೆ ಇಲ್ಲಾಂದರೆ ಅಮ್ಮವ್ರ ಮನೆಗೆ ಹೋಗಿ ಇಸ್ಕೊಂಬಂದು ಊಟ ಮಾಡಿಸಿದ್ದೀನಿ ಅವರಿಗೆ. ಇವಾಗೇ ಹಂಗಿಲ್ಲ, ಇವಾಗ ಸ್ವಲ್ಪ ತಲೆ ಮೆಚೂರ್ಡ್ ಆಗಿದೆ. ಆವಾಗ ಇನ್ನೊಂದು ಏನಂದರೆ ನನ್ನ ಮಕ್ಕಳು ಚಿಕ್ಕವರಿದ್ದರು. ಭಾಳ ಕಷ್ಟ ಅಂದರೆ ಅಪ್ಪ ದೇವರೇ ಹೇಳ್ಬಾರ್ದು ಅಷ್ಟು ಕಷ್ಟ. ಅವರಿಬ್ಬರನ್ನ ಇಟ್ಕೋಬೇಕು, ಮನ್ಯಾಗ ಮಾಡ್ಕೋಬೇಕಂತ. ಆದ್ರೂ ಅವಾಗಷ್ಟು ಕಷ್ಟ ಇತ್ತಪ್ಪ ನನಗೆ. ಇವಾಗೆ ಹೋಲಿಸಿದ್ರೆ ನನ್ನ ಮಕ್ಕಳು ಬೇಷ್ ಆರಾಮಾಗಿ ಆಡ್ಕೊತಾರೆ. ನಮ್ಮ ಯಜಮಾನ್ರ ತಾಗ ನಾನು ಎಷ್ಟೋ ಸಾರಿ ಹತ್ತೀನಿ ರೀ, ನಾನೇ ನೋಡ್ಕೋಬೇಕಾ ಮಕ್ಕಳನ್ನ, ನಾನೇ ನೋಡ್ಕೋಬೇಕಾ, ಎಷ್ಟಂತ ನೋಡ್ಕೊಳ್ಳಿ, ನನ್ನ ಶಕ್ತಿ ಮೀರಿ ನನಗೆ ಆಗ್ತಾಯಿಲ್ಲ ಅಂತ. ಅವಾಗ ನಮ್ಮ ಯಜಮಾನ್ರು ಒಂದೇ ಮಾತು ಹೇಳ್ತಿದ್ರು, ಸ್ವಲ್ಪ ದಿನ ಮಕ್ಕಳು ದೊಡ್ಡವರಾಗ್ತಾರೆ, ಅವಾಗ ಆರಾಮಾಗಿ ನೀನು ಕೆಲಸ ಮಾಡ್ಕೋಬೋದು, ಆರಾಮಾಗಿರ್ಬೋದು ನೀನು. ಸ್ವಲ್ಪ ದಿನವೇ 1-2 ವರ್ಷ ನೀನು ಕಷ್ಟಪಟ್ಬಿಡು, ಆಮೇಲೆ ನಿನಗೆ ಏನು ಕಷ್ಟ ಅನ್ಸೋದಿಲ್ಲ ಅಂತ. ಅದನ್ನು ಎಷ್ಟು ಬೇಜಾರಾಗ್ತಿದ್ದೆ ಒಂದೊಂದು ಸಾರಿ ಅವ್ರ ಮೇಲೆ. ಆದರೆ ಅವ್ರಿಗೆ ಅನುಭವ ಇದೆ, ಅದಕ್ಕೆ ಅವ್ರು ಹೇಳಿದ್ರು. ಅನುಭವ ಅಂದರೆ ಮತ್ತೆ ಅವ್ರಿಗೇನು ಬೇರೆ ಮಕ್ಕಳೇನಿಲ್ಲ, ಅವ್ರ ತಂಗಿ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲರೂ ಇದ್ದಾರಲ್ವ, ಆ ಮಕ್ಕಳಿಂದ ಅವ್ರು ಹೇಳಿದ್ದಿಂಗೆ. ಇನ್ನು ಅಡುಗೆ ಮನೆ ರೀ, ಎಲ್ಲ ಸ್ವಲ್ಪ ಡಬ್ಬೆಗಳೆಲ್ಲ ತೆಗೆದು ಅಲ್ಲೆಲ್ಲ ಕ್ಲೀನ್ ಮಾಡಿ ಆ ಡಬ್ಬೆಗಳ್ನ ಹಂಗೆ ಒರೆಸಿ ಇಟ್ಟಿದ್ದೀನಿ. ಯಾಕೆಂದರೆ ಅವು ಯಾವಾಗ ಖಾಲಿ ಆಗ್ತವೆ ಅವನ್ನ ಹಂಗೆ ತೊಗೊಂಡು ನಾನು ತೊಳೆದು ಬಿಡ್ತೀನಿ. ಅದಕ್ಕೆ ನಾನು ಹಂಗೆ ಒರೆಸಿಟ್ಟಿದ್ದೀನಿ. ಇನ್ನು ಅವೆಲ್ಲ ಖಾಲಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಕುಂತರೆ ಇನ್ನು ನಾನು ಅಸಲು ಇವತ್ತು ಕೆಲಸ ನಂದು ಮುಗಿಯೋದಿಲ್ಲ. ಮತ್ತು ಆಮೇಲೆ ಮನೆಯಾಗ ಸುಮ್ಮನೆ ನಮ್ಮ ಯಜಮಾನ್ರು ಬೇಜಾರಾಗ್ತಾರೆ, ನನಗೂ ಶಕ್ತಿ ಮೀರಿ ಹೋಗ್ಬಿಡ್ತೈತೆ, ಇನ್ನು ಶಕ್ತಿ ಇರೋದಿಲ್ಲ. ಸೊ ಅದಕ್ಕೆ ಒರೆಸಿಟ್ಕೊಂಡಿದ್ದೀನಿ. ಯಾವಾಗಲೂ ಏನು ಖಾಲಿ ಹಾಕಿಲ್ಲ ಅವು ತೊಳೆದು ಮತ್ತು ಅದರಲ್ಲಿ ಫುಲ್ ಮಾಡ್ಕೊತೀನಿ ರೀ ನಾನು ರೇಷನ್ನು. ಸೊ ನೀಟಾಯಿತು ಗ್ಯಾಸ್ ಕಟ್ಟೆ. ಎಷ್ಟೊತ್ತು 10 ನಿಮಿಷ. ಆಮೇಲೆ ಏನನ್ನು ಉಕ್ಕುತ್ತಂದರೆ ನಡಿ ಗ್ಯಾಸ್ ಕಟ್ಟೆ ಗಲೀಜು. ಇನ್ನು ಮನೆ ಒರೆಸ್ಕೊಂಬರ್ತಿದ್ದೀನಿ ರೀ. ಫಸ್ಟಿಗೆ ನಾನು ಸೊಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬಂಡೆಗಳೆಲ್ಲ ಭಾಳ ಗಲೀಜಿರ್ತಾವಲ್ಲ, ಸೊಪ್ಪಿನ ಪುಡಿ ಹಾಕ್ಕೊಂಡ್ರೆ ಆ ಗಲೀಜೆಲ್ಲ ನೀಟಾಗಿ ಬಂದುಬಿಡ್ತೈತೆ. ಅದೇ ಫೆನೈಲ್ ಅಂತ ಹಾಕ್ಕೊಂಡ್ರೆ ಬರೋದಿಲ್ಲ. ಸೊಪ್ಪಿನ ಪುಡಿ ಹಾಕ್ಕೊಂಡ್ರೆ ಮಾತ್ರ ಬಂಡೆ ಎಲ್ಲ ಕ್ಲೀನ್ ಆಗ್ತವೆ. ಇನ್ನು ನಾನು ಬಂಡೆ ಒರೆಸೋಕ್ಕಿಲ್ಲ, ನಮ್ಮ ಯಜಮಾನ್ರು ಬಂದರು. ನಮ್ಮ ಯಜಮಾನ್ರು ಬರೋಕ್ಕಿಲ್ಲ. ಅನ್ನ ಮಾಡಿದ್ದೀನಿ, ಇನ್ನು ಅನ್ನದಾಗ ಬೇಳೆ ಒಂದೇ ಮಾಡಬೇಕು. ಕುಕ್ಕರ್ ಹಾಕಿ ಸೈಡ್ ಇಟ್ಟಿದ್ದೀನಿ. ಇನ್ನು ನಾನು ಮನೆಯಲ್ಲಿದ್ದೀನವ, ಇನ್ನು ನಮ್ಮ ಯಜಮಾನ್ರಿಗೆ ಹಣ್ಣು ತೊಗೊಂಬರ್ರಿ ಅಂತ ಹೇಳಿದ್ದೆ. 2 ದಿನ ಆಯಿತು ಅವ್ರೂ ಹೊರಗಡೆ ಹೋಗಿಲ್ಲ. ನಾನು ಅಲ್ಲಿಂದ ಕೆಲಸದಿಂದ ಮನೆಗೆ ಬರುವಾಗ ನನಗೂ ಹಣ್ಣು ಕಂಡಿಲ್ಲ, ಮ್ಯಾಂಗೋ ಮಾವಿನ ಹಣ್ಣು. ಸೊ ಹೇಳಿದರೆ ತೊಗೊಂಡು ಬಂದಿದ್ದಾರೆ ಮಾವಿನ ಹಣ್ಣು ಮತ್ತು ಜಾಮೆ ಹಣ್ಣು. ನಮ್ಮ ಮಗಳಿಗೆ ಖುಷಿಯಾಗಿತ್ತು, ಯಾರಿಗೆ ತಿಂಡಿ ಪೋತ ಆದಂಥ ಸೃಷ್ಟಿಗೆ ಖುಷಿ ಅಂದರೆ ಖುಷಿ, ಅಪ್ಪಾಜಿ ಹಣ್ಣು ತಂದಿದ್ದಾರೆ ಅಂತ. ಇನ್ನು ನೀಟಾಗಿ ಅವ್ರ ಅಪ್ಪಾಜಿ ಕೊಡೋಕ್ಕಿಲ್ಲ ರೀ, ಸೀದಾ ತೊಗೊಂಡ್ಬಂದು ಮನೆಯಾಗ ಇಟ್ಟಿದ್ದಾಳೆ. ಇನ್ನು ನಮ್ಮ ಯಜಮಾನ್ರು ನನ್ನ ಮನೆ ಕ್ಲೀನ್ ಮಾಡೋದು ನೋಡಿ, ಏನು ಇನ್ನಾದರೂ ಕೆಲಸ ಮುಗಿಸ್ಕೊಂಡಿಲ್ಲ ನೀನು ಅಂತಂದರು. ಆದರೆ ಅವ್ರಿಗೆ ಗೊತ್ತಿಲ್ಲ ನನ್ನ ಮನೆಯೆಲ್ಲ ಸ್ವಲ್ಪ ಒಳಗಿಂದ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಆದರೆ ಯಾವಾಗಲೂ ಏನಾನ ಹೇಳೋರು, ಇವತ್ತೇನೋ ಏನು ಹೇಳಿಲ್ಲಪ್ಪ, ಸುಮ್ಮನೆ ಇದ್ದಾರೆ. ಇದಕ್ಕೇನು
ಇನ್ನು ಒಂದು ಸರಿ ಸೊಪ್ಪಿನ ಪುಡಿ ಹಾಕ್ಕೊಂಡು ಬಂಡೆ ಒರೆಸ್ಕೊಂಬಂದಲ್ರಿ. ಹಾಲು ಒಂದೇ ಈಗ ಫೆನಲ್ ಹಾಕ್ಕೊಂಡು ಒರೆಸ್ಕೊತೀನಿ ರೀ. ಯಾಕೆಂದರೆ ಹಾಲೇ ಭಾಳ ಗಲೀಜಿರ್ತೈತೆ. ನಾವು ಹಾಲಲ್ಲೇ ಜಾಸ್ತಿ ಇರ್ತು ರೂಮಲ್ಲಿ ಅಷ್ಟೇನು ಟೈಮ್ ಸ್ಪೆಂಡ್ ಮಾಡೋದಿಲ್ಲ ನಾವು. ಹಂಗಂತೇಳಿ ಇಲ್ಲೇ ಅಡುಗೆ ಮಾಡೋದು ಇದೇ ರೂಮು, ಹಾಲ್ ಇದೇ ರೂಮು. ಸೊ ಹಂಗಂತೇಳಿ ಭಾಳ ಗಲೀಜಿರ್ತೈತಲ್ವ. ಇನ್ನು ನಮ್ಮ ಮಕ್ಕಳು ಚಿಕ್ಕವರು ಉಣ್ಣುವಾಗ ಕೆಳಗೆ ಹಾಕಿದ್ರು ಅವೆಲ್ಲ ಮಾಡ್ತಾರೆ, ಗಲೀಜಾಗ್ತವೆ. ಸೊ ಇವಾಗ ನೀಟಾಗಿದೆ. ಎಷ್ಟು ನೀಟಾದ್ರೆ ಅಷ್ಟು ನೀಟಾಗೈತೆ ನೋಡಪ್ಪ. ಈ ನೀಟ್ ಎಷ್ಟು ದಿನ ಇರ್ತೈತೆ ಅಂದರೆ ಒಂದೇ ದಿನ ರೀ. ಆ ಒಂದು ದಿನ ಇರೋದನ್ನು ಹೆಚ್ಚಪ್ಪ ನಮ್ಮ ಮನ್ಯಾಗ. ಅಷ್ಟು ಕಷ್ಟ ಒಂದು ದಿನ ಅದು ಕ್ಲೀನ್ ಇರಬೇಕಂದ್ರೆ. ಆದ್ರೂ ನೀಟ್ ಇರಬೇಕು. ನೀಟ್ ಇದ್ರೆ ರೀ ಮೈಂಡು ನಮ್ಮ ಆಲೋಚನೆ ಎಲ್ಲ ಪೀಸ್ಫುಲ್ಲಾಗಿ ಚೆನ್ನಾಗಿರ್ತವೆ. ಮನೆ ನೀಟಿದ್ರೆ. ಮನೆ ಗಲೀಜಿದ್ರೆ ರೀ ಗಜಿಬಿಜಿ ಏನೋ ಒಂಥರ ಏನು ಗಲಿಬಿಲಿ ಅನ್ನಿಸ್ತೈತೆ. ಇನ್ನು ನಮ್ಮ ಯಜಮಾನ್ರು ಪಾಪ ಇನ್ನು ಆಟೋದಾಗೆ ಕುಂತು ಬೈಬಲ್ ಹೋಗ್ತಿದ್ದಾರೆ. ಇನ್ನು ಅವ್ರು ಬೈಬಲ್ ಓದಿ ಒಳಗೆ ಬರೋಷ್ಟರಲ್ಲಿ ನಾನು ಬೇಳೆ ಒಗ್ಗರಣೆ ಕೊಡೋಣ ಅಂತ ಅಂದ್ಕೊಂಡಿನಿ. ಇನ್ನು ಅಷ್ಟರಲ್ಲಿ ಅವ್ರು ಬಂದೇ ಬಿಟ್ಟರು. ಇನ್ನು ಜಾಮೂನೆಲ್ಲ ತೆಗ್ದಿಡ್ತಿದ್ದಾರೆ, ಮಾವಿನಣ್ಣು ತೆಗ್ದಿಡ್ತಿದ್ದಾರೆ. ಯಾಕೆಂದರೆ ಬೆಳಿಗ್ಗೆ ತೊಗೊಂಡಿದ್ದಾರಂತೆ, ಹಂಗೆ ಕವರಾಗಿದ್ದರೆ ಕೆಟ್ಟೋಗ್ಬಿಡ್ತಾವೆ ಅಂತ ಹೇಳಿ ಸಲುವಾಗಿ ನಾನು ತೆಗ್ದು ಇಡ್ತಾಯಿದ್ದಾರೆ. ಇನ್ನು ನಾನು ಸಹ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ನನಗಿನ್ನ ಹೆಚ್ಚಾಗಿ ನನ್ನ ಮಗಳು ಹೆಲ್ಪ್ ಮಾಡಿದಾಳೆ ರೀ ನಮ್ಮ ಯಜಮಾನ್ರಿಗೆ. ಇನ್ನು ಬೇಳೆ ರೆಡಿ ಆಯ್ತು ರೀ. ಇನ್ನು ಅದ್ರಾಗ ಒಗ್ಗರಣೆ ಕೊಟ್ಟು ಇನ್ನು ಊಟಕ್ಕೆ ಕೂತ್ಕೊತಾ ಇದ್ದೀವಿ. ಬೇಳೆ ಚೆನ್ನಾಗಿ ಟೇಸ್ಟಿಯಾಗಿ ಆಗಿದೆ. ಸೊಪ್ಪಾಕಿ ಮಾಡಿದ್ದೀನಿ. ಒಂದು 4-5 ದಿನ ಆಯಿತು ಸೊಪ್ಪಾಕಿ ಬೇಳೆನೇ ಮಾಡಿದ್ದಿಲ್ಲ. ಇನ್ನು ಅದ್ರ ಜೊತೆಗೆ ಸೈಡ್ ಏನನ್ನ ಬೇಕಲ್ವ ಅನ್ನೋ ಬೇಳೆಗೆ, ಅದಕ್ಕೆ ಇನ್ನು ಮೊಟ್ಟೆ ಕುಚ್ಚಿದ್ದೀನಿ. ಅದು ಸಹ ನಾನು ಜವಾರಿ ಮೊಟ್ಟೆ ಕುಚ್ಚಿದ್ದೀನಿ ರೀ. ನಮ್ಮ ಮಕ್ಳಿಗೆ ಊಟಕ್ಕೆ ಹಾಕ್ಕೊಡ್ತಿದ್ದೀನಿ. ಸೃಷ್ಟಿ ಏನು ತಂಗಿಯವ್ರ ಮನೆಯಲ್ಲಿ ಊಟ ಮಾಡಿಬಿಟ್ಟಿದ್ದಾಳೆ. ಇನ್ನು ಕಾರುಣ್ಯನೇ ಊಟ ಮಾಡಿದಿಲ್ಲ. ಸೊ ಅದಕ್ಕೆ ಕಾರುಣ್ಯಗೆ ಊಟ ಹಾಕ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿರಿ ಕಾರುಣ್ಯ ನಾನು ಸೊಪ್ಪು ಬೇಳೆ ಎಲ್ಲ ಹಾಕಿ ಕೊಟ್ಟರೆ ಹೆಂಗೆ ತೆಗಿತಿದ್ದಾಳೆ. ನಾನು ಏನು ಮಾಡ್ತೀನಿ ಅಂದರೆ ರೀ ಕೆಳಗೆ ಹಾಕಿದ್ರೂ ತೆಗಿಸಿ ತಿನ್ನಿಸ್ತೀನಿ ರೀ. ಯಾಕೆಂದರೆ ಹಂಗೆ ತೆಗಿಸಿ ತಿನ್ನಿಸಿದ್ರೆ ಇನ್ನೊಂದು ಸಾರಿ ಅವ್ರು ಕೆಳಗೆ ಬಿಸಾಕೋದಿಲ್ಲ. 2 ಸಲ ಆಯಿತು ಕಾರುಣ್ಯ ನನ್ನ ಮುಂದೆ ಹಂಗೆ ಮಾಡೋಕ್ಕೆ. ಅದಕ್ಕೆ 2 ಸಲನೇ ನಾನು ಹಾಗೆ ಮಾಡಿದ್ದೀನಿ. ಅವಾಗಿಂದ ಸ್ವಲ್ಪ ಚೆಲ್ಲಾಕಿ ತೆಗೆದು ಹಾಕೋಕ್ಕೆ ಆಲೋಚನೆ ಮಾಡ್ತಾಳೆ. ಇನ್ನು ಸರಿ ಅಂತ ಇನ್ನು ಅವರಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟು ಇನ್ನು ನಾನು ಮೊಟ್ಟೆ ಸುಲಿತಾ ಇದ್ದೀನಿ. ಜವಾರಿ ಮೊಟ್ಟೆ ನನಗಂತೂ ನನಗೆ ನೆನಪಿರೋಷ್ಟುವರೆಗೆ ಯಾವತ್ತೂ ನಾನು ತಿಂದಿಲ್ಲ. ಇನ್ನು ಅದಕ್ಕಿಂತ ಮುಂಚೆ ತಿಂದಿನೇನೋ ಗೊತ್ತಿಲ್ಲ. ಆದರೆ ಭಾಳ ವರ್ಷಗಳ ಆದಮೇಲೆ ಇವತ್ತು ತಿಂತಾಯಿದ್ದೀನಿ ನಾನು. ನನಗೇನೋ ಒಂಥರ ಅನ್ಸಾಕತ್ತೈತೆ. ನೋಡಿದ್ರೆ ಆ ಮೊಟ್ಟೆ ಸುಲಿತಾ ಇದ್ದೀನಿ ರೀ. ಆ ಮೊಟ್ಟೆ ಒಳಗಡೆ ಅದು ಮೊಟ್ಟೆನೇ ಆಗಿಲ್ಲ ರೀ. ಎಲ್ಲೋ ಇಷ್ಟು ಇರ್ತೈತಲ್ಲ ಅದು ಚಂದಪ್ಪ ಒಂದೇ ಆಗಿದೆ. ಅದ್ರ ಮೇಲೆ ವೈಟದ ಲೇಯರ್ ಇರ್ತೈತಲ್ಲ ರೀ, ವೈಟ್ ಅದು ಅಸಲಿಗೆ ಆಗೇ ಇಲ್ಲ. ಯಾಕೆ ಅಂತಂದರೆ ಏನೋ ಅದು ಗೊತ್ತಿಲ್ಲ. ಇದ್ರೆ ಇರಲಿ ಬಿಟ್ಬಿಡು ಅಂತ ನಮ್ಮ ಯಜಮಾನ್ರು. ಆದರೂ ಪಾಪ 6 ಮೊಟ್ಟೆ ಇದಾವೆ, ವೇಸ್ಟ್ ಆಗ್ತಾವಲ್ಲ ಅಂತ ನಾನು ಎಲ್ಲ ಸುಲಿದು ನೋಡ್ತಿದ್ದೀನಿ. ಆ ಸಿಪ್ಪೆ ತೆಗಿಯೋಕ್ಕೆ ಬರ್ತಾಯಿಲ್ಲ ರೀ. ಆ ಸಿಪ್ಪೆ ತೆಗ್ದು ಎಲ್ಲ ನೋಡ್ತೀನಿ, ಫುಲ್ಲು ಒಳಗಡೆ ಎಲ್ಲೋನೇ ಬಿಟ್ಟು ವೈಟ್ ಕಲರ್ದು ಇಲ್ಲವೇ ಇಲ್ಲ. ಎಲ್ಲೋಯಿಶ್ ಮಾತ್ರ ಐತೆ. ನಾ ಬೇಡ ಬಿಡು ಸುಮ್ಮನೆ ಹೊಟ್ಟೆ ಕೆಟ್ಟೋದ್ರೆ ಹೆಂಗೆ ಅಂತ. ನಮ್ಮ ಕಾರುಣ್ಯ ಆದರೆ ಬಿಡ್ತಾ ಇಲ್ಲ. ಇಲ್ಲಮ್ಮ ನಾನು ತಿಂತೀನಿ ಕೊಡು ಅಂತ ಹಾಕ್ಕೊಂಡಿದ್ದಾಳೆ ರೀ. ಆ ಎಮ್ಮಂದು ಎಲ್ಲೋಯಿಶ್ ಹಾಕ್ಕೊಳೋದಲ್ಲದೆ ಇನ್ನೊಂದು ಮೊಟ್ಟೆದು ಸಹ ಹಾಕ್ಕೊಂಡು ತಿಂತಾಯಿದ್ದಾಳೆ ರೀ. ನನಗೆ ಕೊಡ್ರಿ ನಾನು ತಿಂತೀನಿ ಅಂತ. ಒಂದೊಂದು ಸರಿ ಅದು ಎಲ್ಲೋಯಿಶ್ ಏನಾನ ಆಗಿಬಿಟ್ರೆ ರಿದ್ದಿ ಬಿದ್ದಿ ಉಳ್ಳಾಡಿ ಅಳ್ತಾಳೆ ರೀ, ನನಗೆ ಬೇಡ ಅಂತ. ಯಾಕೆನೇ ಇವತ್ತು ತಿಂತಾಯಿದ್ದಾಳೆ. ಓಕೆ ಬಿಡ್ರಿ ತಿನ್ನಲಿ. ಜವಾರಿ ಮೊಟ್ಟೆ ನಮಗಂತೂ ತಿನ್ನೋಕೆ ಇಷ್ಟ ಆಗಿಲ್ಲ, ತನಗೆ ಇಷ್ಟ ಆಗಿದೆ ತಿನ್ನಲಿ. ಇನ್ನು ನನಗೆ ಅನ್ನ ಬೇಳೆ ಉಣ್ತಿದ್ರೆ ನನಗೆ ಹೋಗ್ತಾ ಇಲ್ಲಪ್ಪ. ಅದಕ್ಕೆ ರಾತ್ರಿ ಸೊಂಡಿಗೆ ಹುರಿದಿದ್ದು ನಾವು ಕೊಡ್ರಿ ಅಂತಂದರೆ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು. ನಾನು ಮರ್ತೋಗ್ಬಿಟ್ಟಿದ್ದೆ ರೀ ಪಾಪ. ನಮ್ಮ ಯಜಮಾನ್ರು ಊಟ ಮಾಡುವಾಗ ಏನಾರು ಅದು ನೆನಪು ಬಂದಿದ್ರು ನಾನು ಅದು ಅವ್ರಿಗೆ ಕೊಡ್ತಿದ್ದೆ. ನನಗೆ ಅವ್ರು ಹಪ್ಳ ನೋಡಿದಾಗ ಅಯ್ಯೋ ರೀ ನಾನು ನೋಡ್ಕೊಂಡಿಲ್ಲ ಅಂದರೆ ಇಲ್ಲಿ ಪರವಾಗಿಲ್ಲ ಅಂತೀನಿ ನಮ್ಮ ಯಜಮಾನ್ರು. ಇನ್ನು ಊಟ ಮುಗಿಯೋಕ್ಕಿಲ್ಲ ರೀ. ಮತ್ತು ಅದೇ ಬಳಿ ಅದೇ ತಗಿ ಅದು ಬಳೆ ಹಾಕಿಲ್ಲ. ಮತ್ತು ಅದು ಸ್ವಲ್ಪ ಮೊಸರೆ ಬಿದ್ದರೆ ನನಗೇನು ಉಪ್ಪೋದಿಲ್ಲ ರೀ. ಇಷ್ಟು ತನಕ ಕ್ಲೀನ್ ಮಾಡಿನಲ್ಲ ಅಷ್ಟೇ ಮತ್ತೆ ಗಲೀಜು ಕಾಣ್ತೈತಲ್ಲ. ಮತ್ತು ಸ್ವಲ್ಪ ನೀರು ಹಾಕು ಮತ್ತೆ ಒರೆಸು. ಆ ಒರೆಸಿ ಆದಮೇಲೆ ಸಾಮಾನು ತೊಳಿಬೇಕು. ಪಾತ್ರೆ ಜಾಸ್ತಿ ಇದಾವೆ ರೀ. ಎಷ್ಟಂದರೆ ಹೇಳ್ಬಾರ್ದು ಅಷ್ಟೊಂದು ಇದಾವೆ. 2 ಪುಟ್ಟಿ ಅದಾವೆ. ಎಷ್ಟೊತ್ತಾಗ್ತೈತೇನೋ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಯಜಮಾನ್ರೆ ರೆಸ್ಟ್. ಯಾಕೆಂದರೆ ಪ್ರತಿದಿನ ಪಾಪ ಅವ್ರ ಕೆಲಸದಿಂದ ಮನೆಗೆ ಬರೋಕ್ಕಿಲ್ಲ, ಆಟೋದಿಂದ ರೆಸ್ಟೇ ಇರ್ತಿದ್ದಿಲ್ಲ ರೀ. ನಮ್ಮ ಮಕ್ಕಳನ್ನ ನೋಡ್ಕೊಳಕ್ಕೆ ಸರೋಗ್ತಿತ್ತು. ಇವತ್ತು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ನಾನು ಸಹ ಅವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಆರಾಮಾಗಿ ನಿದ್ದೆ ಮಾಡಲಿ. ಇನ್ನು ಸ್ನಾನ ಮಾಡಿಸಿ ಆಮೇಲೆ ಪಾತ್ರೆ ತೊಳಿತೀನಿ ರೀ. ಮಕ್ಕಳಿಗೆ ಸ್ನಾನ ಮಾಡ್ಸೋಕ್ಕಿಲ್ಲ ರೀ. ಈಗ ಪಾತ್ರೆ ತೊಳೆಯೋಕೆ ಕೂತ್ಕೊಂಡಿದ್ದೀನಿ. ಈ ಪಾತ್ರೆ ನೋಡೋಕ್ಕೆ ಸ್ವಲ್ಪನೇ ಅನ್ನಿಸ್ತವೆ. ಆದರೆ ಆ ಡಬ್ಬೆ ಮೇಲೆ ಕುಂತಂಥ ಜಿಡ್ಡು, ಎಣ್ಣೆ ಕಲೆ ಅವೆಲ್ಲ, ಎಣ್ಣೆ ಜಿಡ್ಡು ಅದೆಲ್ಲ ಹೋಗಬೇಕು ಅಂತಂದರೆ ಸ್ವಲ್ಪ ನನ್ನ ಶಕ್ತಿ ಎಲ್ಲ ಹಾಕಿ ತೊಳಿಬೇಕು. ಹೆಂಗೋ ಊಟ ಮಾಡಿ ಕೂತ್ಕೊಂಡಿದ್ದೀನಲ್ವ, ಶಕ್ತಿ ಇದೆ.
ಊಟ ಮಾಡ್ಲಾರಂಗೆ ಕೂತ್ಕೊಂಡಿದ್ರೆ ನನಗೆ ಓಪಿಕೆನೇ ಇರ್ತಿದ್ದಿಲ್ಲ ಪಾತ್ರೆ ತೊಳೆಯೋಕೆ. ಹಿಂಗೊಂದು ತೊಳೆದು ಇನ್ನು ಅಷ್ಟು ಗಲೀಜಿದ್ದಿದ್ದು ಜಾಸ್ತಿ ಏನನ್ನ ಎಣ್ಣೆ ಜಿಡ್ಡು ಇರುವಂಥ ಪಾತ್ರೆ ಇದ್ದಿದ್ರೆ ಅದು ಹಂಗೆ ಇಟ್ಬಿಡ್ತಿದ್ದೆ. ಇನ್ನು ಸಾಯಂಕಾಲ ಅಲ್ವಾ, ನಾಳೆ ಕಂಪಲ್ಸರಿ ಚರ್ಚಿಗೆ ಹೋಗಬೇಕು. ನನಗೆ ಸಾಟರ್ಡೆ ರಜೆ ಕೊಟ್ಟಿದ್ದಾರಲ್ವ, ಅದಕ್ಕೆ ಸಂಡೇಗೆ ಚರ್ಚಿಗೆ ಹೋಗ್ಬೇಕು. ಮತ್ತು ನೆಕ್ಸ್ಟ್ ಡೇನೇ ನನಗೆ ರೆಸ್ಟೂ ಇರೋದಿಲ್ಲ ನೆಕ್ಸ್ಟ್ ಡೇ. ಯಾಕೆಂದರೆ ಬೆಳಿಗ್ಗೆ ಎದ್ದೇಳೋಕ್ಕಿಲ್ಲ. ನಾವು ಸ್ನಾನ ಮಾಡಿಕೊಂಡು ಮಕ್ಳಿಗೆ ಸ್ನಾನ ಮಾಡಿ ಅವ್ರಿಗೆ ರೆಡಿ ಮಾಡಿಸಿ ಚರ್ಚಿಗೆ ಹೋಗಿ ಬಂದು ಮತ್ತು ಆಮೇಲೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮನೆಗೆಲ್ಲ ಕಸ ಬಳ್ಕೊಂಡು ಮನೆ ಬಂಡೆ ಒರೆಸ್ಕೊಂಡು, ಬಂಡೆ ಏನು ಒರೆಸೋದಿಲ್ಲ, ಇವತ್ತು ಒರೆಸಿದ್ದೀನಲ್ವ, ಒರೆಸೋದಿಲ್ಲ. ಇನ್ನು ಕಸ ಎಲ್ಲ ಬಳ್ಕೊಂಡು ನೀಟ್ ಮಾಡ್ಕೋಬೇಕ್ರಿ. ಯಾಕೆಂದರೆ ಸಂಡೇ ಈವ್ನಿಂಗ್ ನಮ್ಮ ಮನೇಲಿ ಪ್ರೇಯರ್ ಇರುತ್ತಾ, ಅದಕ್ಕೆ ಅದ್ರ ಸಲುವಾಗೇನಾಗಲಿ ನಾನು ಮನೆ ಕ್ಲೀನ್ ಮಾಡ್ಕೋಬೇಕು. ಆಯ್ತು ಬಿಡಪ್ಪ, ಸಂಡೇ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನಂಗಿಲ್ಲ. ಕಂಪಲ್ಸರಿ ನಮ್ಮ ಮನೇಲಿ ಪ್ರೇಯರ್ ಇರುತ್ತೆ ಸಂಡೇ. ಇನ್ನು ಪಾತ್ರೆ ಎಲ್ಲ ತೊಳೆಯೋಕ್ಕಿಲ್ಲ ರೀ, ಹೊರಗಡೆ ಕಸ ಬಳಿತಾ ಇದ್ದೀನಿ. ಕಸ ಬಳ್ದು ಆದಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಇರಲಿ ಬಿಡು, ಏನು ಮಾಡ್ತೀವಿ ಬಿಡು, ಬೆಳಿಗ್ಗೆ ಬಳ್ದಿಯಲ್ಲ ಮತ್ತೆ ಯಾಕೆ ಬಳಿತೀಯ ಅಂತ. ಇದ್ರೆ ಇರಲಿಪ್ಪ, ಈಗ ಅನ್ನ ಬಳಿಯೋಣ. ಇಷ್ಟೆಲ್ಲ ಕೆಲಸ ಮಾಡಿ ಇನ್ನು ಅದೊಂದೇ ಪೆಂಡಿಂಗ್ ಇಟ್ಬಿಟ್ರೆ ಬೇಸಿರಲ್ಲ. ಮಾಡಿದ್ರೆ ಎಲ್ಲ ಮಾಡಬೇಕಿಲ್ಲ ಅಂದರೆ ಅದ್ರ ತಂಟೆಗೆ ಹೋಗಬಾರ್ದು ಅನ್ನೋಕ್ಕಿಲ್ಲ. ಇನ್ನು ನಿನ್ನಿಷ್ಟ, ನಿನಗೆ ಶಕ್ತಿ ಇದ್ದರೆ ನೀನು ಮಾಡು ಅಂತೇಳಿ ಅವರು ಹೋಗ್ಬಿಟ್ರು. ಇನ್ನು ನಾನು ಎಲ್ಲ ನೀಟಾಗಿ ಕಸ ಬಳಿದು ನೀರು ಹಾಕಿ ಇನ್ನು ನಾನು ಸ್ನಾನ ಮಾಡೋಕ್ಕೆ ರೆಡಿ ಆಗಬೇಕಪ್ಪ. ಯಾಕೆಂದರೆ ಸ್ನಾನ ಮಾಡಿಲ್ಲ ಅಂದರೆ ಇನ್ನು ಸುಸ್ತು ಅನ್ನಿಸ್ತೈತೆ. ಇಷ್ಟೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ನಮ್ಮ ಮೈಯೆಲ್ಲ ಗಲೀಜಿಟ್ಕೊಂಡ್ರೆ ಅದು ಅರ್ಥ ಇರೋದಿಲ್ಲ. ಅದಕ್ಕೆ ಫಸ್ಟು ಫ್ರೆಶ್ ಅಪ್ ಆಗಬೇಕು. ಆವಾಗ ಮತ್ತೆ ಇನ್ನೊಂದು ಕೆಲಸ ಬೇರೆ ಏನೇನಿದ್ರೆ ಸ್ವಲ್ಪ ಮಾಡೋಕ್ಕೆ ಶಕ್ತಿ, ಮಾಡೋಕ್ಕೆ ಮನಸ್ಸು, ಉತ್ಸಾಹ ಇರುತ್ತೆ ರೀ. ಕ್ಲೀನಾಗಿದ್ದರೆ ಒಂದು ಮನೆ, ಒಂದು ಮನುಷ್ಯ ಕ್ಲೀನ್ ಇದ್ದರೆ ಏನಾದರೂ ಮಾಡ್ಬೋದು. ಇನ್ನು ಸ್ನಾನ ಮಾಡಿ ಬಂದು ರಂಗೋಲಿ ಹಾಕೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಜಾಮಣಿ ಕಟ್ ಮಾಡಿ ಇಟ್ಟಿದ್ದಾರೆ. ಇನ್ನು ತಗೋ ಸ್ವಲ್ಪ ಜಾಮಣಿ ತಿನ್ನು, ಇನ್ನೂ ಸ್ವಲ್ಪ ಎನರ್ಜಿ ತಂದ್ಕೋ ಕೆಲಸ ಮಾಡೋಕ್ಕೆ ಅನ್ನೋಕ್ಕಿಲ್ಲ, ಸ್ವಲ್ಪ ಜಾಮಣ್ಣು ತಿನ್ನೋಣ ಅಂತ ಜಾಮಣ್ಣು ತಿಂತಾಯಿದ್ದೀನಿ. ಜಾಮಣ್ಣು ನಿಜ ಭಾಳ ಚೆನ್ನಾಗಿದ್ದಾವೆ. 100 ರೂಪಾಯಿಗೆ 1.5 kg ಕೊಟ್ಟಿದ್ದಾರಂತೆ. ಭಾಳ ರೇಟಪ್ಪ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ 20 ರೂಪಾಯಿ kg ಹಂಗಿದ್ದು. ಹಂಗಂತ ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ರೆ, ನೀನು ಚಿಕ್ಕವಳಿದ್ದಾಗ 20 ರೂಪಾಯಿ ಇತ್ತು, ನಾನು ಚಿಕ್ಕವನಿದ್ದಾಗ 10 ರೂಪಾಯಿ ಇತ್ತು. ಇನ್ನು ಇವಾಗೆ ಜಾಸ್ತಿ ರೇಟ್ ಆಗಿದ್ದಾವೆ. ಆಗಿನ ಕಾಲದಾಗ ಫ್ರೂಟ್ಸ್ ಅವೆಲ್ಲ ಸ್ವಲ್ಪ ಕಡಿಮೆ ರೇಟ್ಗೆ ಸಿಗ್ತಿದ್ದವಪ್ಪ. ಇವಾಗೇನು ಗಗನಕ್ಕೇರಿಬಿಟ್ಟವ ಒಂದೊಂದು ರೇಟ್. ಆದ್ರೂ ತಿನ್ನಬೇಕು, ತಿಂದಿಲ್ಲ ಅಂದರೆ ನಡೆಯೋದಿಲ್ಲ ಫ್ರೂಟ್ಸ್ ಅಲ್ವಾ. ಬರ್ರಿ ಜಾಮಣ್ಣು ತಿನ್ನೋಣ. ಚೆನ್ನಾಗಿದ್ದಾವೆ, ಅಷ್ಟು ಕಾಯಿಲ್ಲ, ಅಷ್ಟು ಕೆಂಪಗಿಲ್ಲ, ಚೆನ್ನಾಗಿದ್ದಾವೆ. ನಮ್ಮ ಸೃಷ್ಟಿಗೆ, ನಮ್ಮ ಕಾರುಣ್ಯಗೆ ಫ್ರೂಟ್ಸ್ ಇಷ್ಟ. ನಮ್ಮ ಕಾರುಣ್ಯ ಈಗೀಗೇನು ಜಾಸ್ತಿ ಕೇಳ್ತಾಳಪ್ಪ. ಒಂದು ಸ್ವಲ್ಪ ಕೊಡೋಕ್ಕಿಲ್ಲ, ಅಮ್ಮ ಇನ್ನೂ ಸ್ವಲ್ಪ ಅಂತ ಜಗಳನೇ ಮಾಡ್ತಾಳೆ. ನನ್ನ ಭಯಕ್ಕೆ ಸ್ವಲ್ಪ ಇರ್ತಾಳೆ. ನಾನು ಏನಾನ ಇಲ್ಲಾಂದರೆ ನಮ್ಮ ಯಜಮಾನ್ರನ್ನ ಎಷ್ಟು ಆಟ ಆಡಿಸ್ಬಿಡ್ತಾಳೆ. ಅಷ್ಟಂದರೆ ಅಷ್ಟು ಸತಾಯಿಸ. ದೊಡ್ಡೋರಿಗೆ, ಸಣ್ಣ ಹುಡುಗರು ಸಮಾಧಾನ ಇದ್ದರೆ ದೊಡ್ಡವರು ನಿಮ್ಮಳಿರಲ್ಲ, ದೊಡ್ಡವ್ರು ನಿಮ್ಮಳಿದ್ರೆ ಸಣ್ಣವ್ರು ನಿಮ್ಮಳಿರಲ್ಲ. ಅಷ್ಟು ಕಷ್ಟ ಮಕ್ಕಳನ್ನ ನೋಡ್ಕೋಬೇಕಂದ್ರೆ. ಆದರೆ ಮಕ್ಕಳಿರ್ಬೇಕು, ಮಕ್ಕಳಿದ್ರೇ ಆ ಸಂತೋಷ, ಆ ಟೈಮ್ ಹೆಂಗೆ ಹೋಗುತ್ತಾ, ನಾವು ಏನು ದುಡಿತಿದ್ದೀವಿ, ಎದಕ್ಕೆ ದುಡಿತಿದ್ದೀವಿ ಅನ್ನೋದಕ್ಕೆ ಅರ್ಥ ಇರುತ್ತೆ ರೀ. ನನಗೆ ರಂಗೋಲಿ ಬರಲ್ಲ ಅಂತ ಒಂದು 3-4 ವೀಡಿಯೋ ಹಿಂದೆ ಹೇಳಿದ್ದೆ. ಆದರೆ ಈಗೀಗ ನಾನು ಕಲಿತಾ ಇದ್ದೀನಿ ರೀ. ನಮ್ಮ ಮಗಳು ದಿನ ಹಾಕ್ತಾಳೆ ರಂಗೋಲಿ. ಇನ್ನು ತನ್ನ ನೋಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಕಲ್ತ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಮೇಲು ಇವಾಗೆ ಹೋಲಿಸಿದ್ರೆ. ಆವಾಗ ನನಗೆ ರಂಗೋಲಿ ಹಿಡಿಯೋಕ್ಕೂ ಬರ್ತಾಯಿದ್ದಿಲ್ಲಪ್ಪ ನನಗೆ. ಇವಾಗ ಸ್ವಲ್ಪ ನೀಟಾಗಿ ಹಾಕ್ತೀನಿ ನಿಜ. ನಮ್ಮ ಯಜಮಾನ್ರು ಏನು ಚಾಕ್ ಪೀಸ್ ಗೀಸಿ ಹಾಕಿದೀಯಾ ಅಂತ ಕೇಳ್ತಿದ್ದಾರೆ. ಯಾಕೆಂದರೆ ನಾನು ರಂಗೋಲಿ ಆಗುವಾಗ ಅವ್ರು ಇದ್ದಿಲ್ಲ, ನಾನು ರಂಗೋಲಿ ಹಾಕುವಾಗ ಅವ್ರು ಇದ್ದಿಲ್ಲ. ಸೊ ಅದಕ್ಕೆ ಏನು ಚಾಕ್ ಪೀಸ್ ಗೀಸಿದ್ಯಾ, ಅದ್ರ ಮೇಲೆ ಹಂಗೆ ಹಾಕಿದ್ದೀಯಾ ಬರೆದು. ಇಲ್ಲ ರೀ, ನಾನು ಕೈಯಿಂದ ಹಾಕಿದ್ದೀನಿ ಅಂದರೆ ಚೆನ್ನಾಗಿ ಬಂದಿದ್ದೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ನಾನು ಅಸಲು ರಂಗೋಲಿನೇ ಹಾಕಿಲ್ಲ, ರಂಗೋಲಿನೇ ಹಿಡ್ದಿಲ್ಲ. ಚೆನ್ನಾಗೈತಲ್ರಿ ರಂಗೋಲಿ ಡಿಸೈನ್. ನನಗಂತೂ ಭಾಳ ಇಷ್ಟ ಆಯ್ತಪ್ಪ ಈ ರಂಗೋಲಿ ಡಿಸೈನ್. ನಮ್ಮ ಮಗಳು ಇನ್ಸ್ಟಾಗ್ರಾಮ್ದಲ್ಲಿ ಹಾಕ್ತಾಳೆ ರೀ. ಇನ್ಸ್ಟಾಗ್ರಾಮ್ದಲ್ಲಿ ಹಾಕಲ್ಲ, ರಂಗೋಲಿ ಹಾಕಿ ಇನ್ಸ್ಟಾಗ್ರಾಮಲ್ಲೇ ಅಪ್ಲೋಡ್ ಮಾಡ್ತಾಳೆ. ಇಂಥದ್ದೇ ಹಾಕಿದ್ದಾಳೆ. ನನಗೆ ಅದಕ್ಕೆ ಇದೇ ಇಷ್ಟ ಆಯಿತು. ನಾನು ಇದನ್ನೇ ಹಾಕ್ತಾಯಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಚೆನ್ನಾಗಿದೆ, ಈಸಿ ಇದೆ ಮತ್ತು ಬೇಗ ಆಗುತ್ತಾ.
ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ರೀ ನಾನು ಕಸನೂ ಹೊಳಿತಿದ್ದಿಲ್ಲ ರೀ ಹೊರಗಡೆ ನಾನು ಯಾರನ್ನ ಏನೋ ನನಗಲ್ಲಪ್ಪ ನಾನು ಅವೆಲ್ಲ ಮಾಡೋದಿಲ್ಲ ಅಂತ ಹೊರಗಡೆ ಕಸನೇ ಬಳಿತಾ ಇದ್ದಿಲ್ಲ. ಸರಿ ರೀ, ಇನ್ನು ಹೊರಗಡೆ ರಂಗೋಲಿ ಹಾಕಿ ಬರೋಕ್ಕಿಲ್ಲ, ಇನ್ನು ಒಳಗಡೆ ಬಟ್ಟೆ ಇಸ್ತ್ರಿ ಮಾಡೋಣ ಅಂತ ಕೂತ್ಕೊತಾ ಇದ್ದೀನಿ. ನಾಳೆ ಚರ್ಚಿಗೆ ಹೋಗ್ಬೇಕಲ್ವ, ಚರ್ಚಿಗೆ ಹಾಕ್ಕೊಂಡು ಹೋಗೋಕೆ ಬಟ್ಟೆಗಳು ಇವಾಗೇ ಇಸ್ತ್ರಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ರೀ. ಪ್ರತಿ ವಾರ ನಮ್ಮ ಯಜಮಾನ್ರು ಮಾಡ್ತಿದ್ರು. ಒಂದು ವೇಳೆ ಯಾವಾಗೋ ತಿಂಗಳಲ್ಲಿ ಒಂದು ಸರಿ ಮಿಸ್ ಆಗ್ತಿತ್ತು. ಅವ್ರಿಗೆ ಏನಾನ ಟೈಮ್ ಇಲ್ಲ ಅವ್ರಿಗೆ ಏನಾನ ಓಪಿಗಿಲ್ಲ ಅಂತಂದರೆ ಮಾಡ್ತಾಯಿದ್ದಿಲ್ಲ. ಇಲ್ಲಾಂದರೆ ಕರೆಂಟ್ ಇರ್ತಿದ್ದಿಲ್ಲ ರೀ. ಈಗ ಮಳೆಗಾಲ ಒಂದು ಕರೆಂಟ್ ತೆಗೆದುಬಿಡ್ತಾರೆ. ಅದರಲ್ಲಿ ನಮ್ಮ ಏರಿಯಾದಲ್ಲಿ ರೀ ಮಳೆ ಬರಲಿ ಬಿಡಲಿ ಕರೆಂಟ್ ತೆಗಿತಾನೆ. ಹೆಸ್ರಿಗೊಂದೇ ನಾವು ಸಿಟಿಯಲ್ಲಿ ಇದ್ದೀವಿ ರೀ, ಆದರೆ ಹಳ್ಳಿ ಊರಲ್ಲಿ ಹೆಂಗೆ ಕರೆಂಟ್ ತೆಗಿತಾರೆ ಹಂಗೆ ತೆಗಿತಾರಪ್ಪ ಈ ನಮ್ಮ ಸಿಟಿಯಲ್ಲಿ. ಕಾಟನ್ ಬಟ್ಟೆಗಳು ಇಸ್ತ್ರಿ ಮಾಡಬೇಕಂದ್ರೆ ಕಷ್ಟ, ಆದರೆ ಸುಟ್ಟು ಹೋಗಲ್ಲ. ನಾನು ಚಿಕ್ಕವಳಿದ್ದಾಗ ಏನು ಮಾಡಿದ್ದೆ ಅಂದರೆ ರೀ, ಅಮ್ಮ ಯೂನಿಫಾರ್ಮ್ ನನಗೆ ಸ್ಟಿಚ್ ಮಾಡಿಸಿಟ್ಟಿದ್ರು. ನಾನೇನು ಮಾಡಿದ್ದೆ, ಇಸ್ತ್ರಿ ಮಾಡ್ಕೊಂಡು ಹಾಕ್ಕೊಂಡು ಹೋಗೋಣ ಸ್ಕೂಲಿಗೆ ಅಂತ ಫುಲ್ಲ ಹೀಟ್ ಆದಮೇಲೆ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಇಸ್ತ್ರಿ ಪೆಟ್ಟಿಗೆ ಸೀದಾ ತಗೊಂಡೋಗಿ ಟೀ ಶರ್ಟ್ ಮೇಲೆ ಇಟ್ಟಿದ್ದೀನಿ ರೀ, ಹಾಫ್ ಶರ್ಟ್ ಮೇಲೆ. ಏನಿಲ್ಲ ಹಿಂಗೆ ಗಿಡಾಕಿಲ್ಲ ರೀ, ಸುಟ್ಟೇ ಹೋಗ್ಬಿಡ್ತದು. ಏನು ಮಾಡಬೇಕು, ಫುಲ್ ಸಣ್ಣವಳಿದ್ದೇವೆ ನಾನು. ಏನಂತ ಹೇಳಿ ಈಗ ಅಮ್ಮಗೆ ಏನನ್ನ ಹೇಳಿದರೆ ಬಡಿತಾರೇನೋ ಅಂತೇಳಿ ಅದನ್ನು ಒಂದು ಟ್ರಂಕ್ ಕೆಳಗೆ ಬಚ್ಚಿಟ್ಬಿಟ್ಟಿದ್ದೆ. ಟ್ರಂಕ್ ಕೆಳಗೆ ಬಚ್ಚಿಟ್ಟು ಎಷ್ಟೋ ದಿನ ಆದಮೇಲೆ ಗೊತ್ತಾಗೈತಿ ರೀ. ಅದಕ್ಕಿಂತ ಮುಂಚೆ ಅಮ್ಮ ಎಲ್ಲಿದೆ ಟೀ ಶರ್ಟ್, ನಂದು ಹೊಸ ಟೀ ಶರ್ಟ್ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ದೆ. ಇನ್ನು ಇಸ್ತ್ರಿ ಮಾಡೋದು ಮುಗಿಯೋಕ್ಕಿಲ್ಲ ರೀ, ಅನ್ನನೂ ಹಂಗೆ ಮಾಡೋಕ್ಕಿಟ್ಟಿದ್ದೆ. ಅನ್ನ ಆಗೋಕ್ಕಿಲ್ಲ, ಇನ್ನು ಊಟಕ್ಕೆ ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನಮ್ಮ ಮಕ್ಕಳು ಮಧ್ಯಾಹ್ನ ಮಲ್ಕೊಂಡಿಲ್ಲ. ಯಾಕೆಂದರೆ ಮನೇಲಿ ಕೆಲಸ ಮಾಡೋ ನಿಮಿತ್ತವಾಗಿ ಪಾಪ ಅವ್ರನ್ನೂ ಮಲ್ಕೊಳೋಕ್ಕೆ ಕೊಟ್ಟಿಲ್ಲ ನಾನು. ಇನ್ನು ಸರಿ ನಮ್ಮ ಮಕ್ಕಳು ಮಲ್ಕೊತಿದ್ದಾರಲ್ಲ ಅಂತ ಇನ್ನು ಅವರಿಗೆ ಸ್ವಲ್ಪ ಒಂದೊಂದು ಗ್ಲಾಸಾಗಿ ಹಾಲು ಕೊಟ್ಟು ಕುಡಿಸಿ ಮಲಗಿಸ್ತಿದ್ದೀನಿ. ಇನ್ನು ನಾವು ಊಟಕ್ಕೆ ಕೂತ್ಕೊಳಕ್ಕಿಲ್ಲ, ನಾವು ಊಟ ಮಾಡ್ತೀವಿ ಅಂದ್ಬಿಟ್ರು. ನನಗೆ ಸಿಟ್ಟು ಬಂದ್ಬಿಡ್ತು ರೀ. ಸಿಟ್ಟು ಅಂದರೆ ಎದಕ್ಕೆ ಬಂತವ್ರು ಊಟ ಮಾಡ್ತೀನಿ ಅಂತ ಕೇಳಿಸಲೋಕೆ ಬಂದಿಲ್ಲ ನನಗೆ. ಆಸೆನಲ್ವಾ, ಈ ಇರುವೆ ಎಲ್ಲ ಆಗ್ತಾವಂತ ನಾನು ಸ್ವೀಟ್ ತಿಂತಿದ್ವಿ, ಅವು ಚವಂಗಿ ರೊಟ್ಟಿ ಅಂತಾರಲ್ರಿ, ಅವನ್ನ ತಿಂತಿದ್ವಿ. ಮತ್ತು ಹಾಸಿಗೆಲ್ಲ ಇರುವೆ ಆಗಿ ಮತ್ತೆ ಅವ್ರಿಗೆ ಏನಾರು ಇರುವೆ ಕಳೆದ್ರೆ ಕಷ್ಟ ಅಲ್ಲ ಅಂಥೇಳಿ ನಾನು ಇನ್ನೇ ಇರಲಿ ಬಿಡು ಊಟ ಮಾಡ್ತಾರಲ್ಲ, ನನಗೆ ಸ್ವಲ್ಪ ಇನ್ನೊಂದು ಸೈಡ್ ಖುಷಿ ಆಯಿತು. ಅಪ್ಪ ನನ್ನ ಮಕ್ಕಳು ನನ್ನ ಸರಿಗೆ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ ಬಿಡು, ರಾತ್ರಿ ಹೊತ್ತವ್ರಿಗೆ ಏನು ಹೊಟ್ಟೆ ಹಸಿವು ಆಗಲ್ಲೋಳು, ಚೆನ್ನಾಗಿ ನಿದ್ದೆ ಮಾಡ್ತಾರ ಅಂತ ಊಟಕ್ಕೆ ಕೂತ್ಕೊಂಡ್ವಿ. ಇನ್ನು ನಾವು ಊಟಕ್ಕೆ ಕೂತ್ಕೊಳಕ್ಕಿಲ್ಲ, ಭಾವನ ಮಗಳು ಬಂದಳು ರೀ, ನೀರಿಗೆ ಹೋಗ್ತಿದ್ಲು. ಇಲ್ಲೇ ಬಾಮ ಹಿಂಗೆ ಊಟ ಮಾಡಿ ಹೋಗಿ ಬಂದರೆ, ಇಲ್ಲಳಮ್ಮ ಬ್ಯಾಡ ಅಂದ್ಲು. ಬಾಮ ಅನ್ನೋಕ್ಕಿಲ್ಲ, ಮತ್ತೆ ಬಂದು ನಮ್ಮ ಸರಿ ಊಟಕ್ಕೆ ಕೂತ್ಕೊತಾ ಇದ್ದಾಳೆ ರೀ. ನೋಡಿರಿ, ನಾವಿರೋದು 4 ಜನ, ಮತ್ತು ನನ್ನ ಜೊತೆಗೆ ಒಂದು 3. ಹಿಂಗೆಲ್ಲ ಕೂತ್ಕೊಂಡು ಊಟ ಮಾಡ್ಬೇಕಂದ್ರೆ ಭಾಳ ಇಷ್ಟಪ್ಪ ನಿಜ. ಮನೆ ತುಂಬ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೇಕನ್ನೋದು ಆಸೆ. ಇನ್ನೊಂದು ನಮ್ಮ ಮಾವನವ್ರಿಗೂ ಹಿಂಗೆ ಆಸೆ ಅಂತೆ, ಹಿಂಗೆಲ್ಲರೂ ಕುಂತು ಊಟ ಮಾಡೋದು. ಎದಕ್ಕೆ ಚಪ್ಪಾಳೆ ಹೊಡೆದ್ವಿ ಅಂದರೆ ರೀ, ಎಲ್ಲರಿಗಿನ್ನ ಬೇಗ ಊಟ ಮಾಡಿದ್ದು ಪ್ಯಾರಿ ಊಟ ಮಾಡಿದ್ದಾಳೆ. ಅದಕ್ಕೆ ಪ್ಯಾರಿ ಬೇಗ ಊಟ ಮಾಡಿದಾಳಂತ ಕ್ಲಾಪ್ಸ್ ಹೊಡೆದಿದ್ವಿ. ಆಯಮ್ಮ ಊಟ ಮಾಡಿದ್ದಕ್ಕೆ ನಾವು ಕ್ಲಾಪ್ಸ್ ಹೊಡಿದ್ವಲ್ಲ, ಯಾಕೆ ಅಂದರೆ ಇವ್ರನ್ನೂ ಬೇಗ ಉಣ್ತಾರೆ ಅಂತ. ಇನ್ನು ಎಲ್ಲ ಊಟ ಮುಗಿಯೋಕ್ಕಿಲ್ಲ ರೀ, ನಮ್ಮ ಮಕ್ಕಳು ಮಲ್ಕೊಂಬಿಟ್ರು. ಇನ್ನು ನಾನು ಇಷ್ಟೆಲ್ಲ ಕೆಲಸ ಮಾಡಿ ನಾನೊಂದು ಕೆಲಸ ಮಾಡಿಲ್ಲ ಅಂದರೆ ಇಷ್ಟು ಕೆಲಸ ಮಾಡಿನೂ ವೇಸ್ಟು. ನಾನು ದೇವರಿಗೆ ಸಮಯ ಕೊಟ್ಟಿಲ್ಲ ಅಂದರೆ ನಾನು ಏನು ಮಾಡಿದ್ರೂ ವೇಸ್ಟು. ಹಂಗಂತ ನಾನು ಬೈಬಲ್ ಓದೋಕೆ ಕೂತ್ಕೊಂಡಿದ್ದೀನಿ ರೀ. ಪ್ರೇಯರ್ ಮಾಡಿ ಅರ್ಧ ಗಂಟೆ ಬೈಬಲ್ ಓದಿರಿ ನಾವು ಮಲ್ಕೊತಿದ್ದೀವಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಲ್ವ. ಮತ್ತೊಂದು ವಿಡಿಯೋಯಲ್ಲಿ ಭೇಟಿಯಾಗೋಣ ರೀ. ಎಲ್ಲರಿಗೆ ಬಾಯ್, ಗುಡ್ ನೈಟ್ ರೀ.